ಪಾಂಡವಪುರ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ 30ನೇ ತಾರೀಕು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರು ಕೂಡಿ ದೊಡ್ಡ ಕಾರ್ಯಕ್ರಮವನ್ನು ಪಾಂಡವಪುರ ಪಟ್ಟಣದ TAPCMS ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನನ್ನ ದುದ್ದ ಹೋಬಳಿಯ ಮುಖಂಡರ ಜಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತು. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಮುಖಂಡರುಗಳು ಇವತ್ತು ವಿಮರ್ಶೆ ಮಾಡಿದ್ದೀವಿ. ಜೊತೆಗೆ 31ನೇ ತಾರೀಕು 2 ದಿನ ಕಾರ್ಯಕ್ರಮ ಇದೆ. 31ನೇ ತಾರೀಕು ಗೊರವಾಲೆಯ ಪಟೇಲ್ ಸಿದ್ದೇಗೌಡರು, ದೇವೇಗೌಡಜಿಯವರ ಒಡನಾಡಿಯಾಗಿ ಕೆಲಸ ಮಾಡಿದಂಥವ್ರು, ಹಾಗೆ ಜಿ ಶಿವಕುಮಾರ್ ತಂದೆಯವ್ರ ಜೊತೆ ಕೆಲಸ ಮಾಡಿದಂಥವ್ರು, ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಡೀ ಗ್ರಾಮ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೂ 2ನೇ ದಿನವೂ ನಿಖಿಲ್ ಅಣ್ಣವರು ಇರ್ತಾರೆ. ನಾಡಿದ್ದು 25ನೇ ತಾರೀಕು ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಗಡಿ ಅವರಿಗೆ ಒಂದು ಬೇರೆ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ 106 ಕಾರಲ್ಲಿ ಹೊರಟಿದ್ದೀವಿ. ಆ ಕಾರ್ಯಕ್ರಮವನ್ನು ಒಳಗೊಂಡಂಗೆ ಈ 3 ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮಾಹಿತಿ ಕೊಡ್ಲಿಕ್ಕೆ ನಾವು ಸೇರಿದ್ವಿ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಬಿಜೆಪಿಗರು ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಾರಣ ಏನು ಅಂತಂದ್ರೆ ಹೋದ್ ಕಡೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇವರೇ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೈತ್ರಿಗೆ ಬೆಲೆನೇ ಇಲ್ವಾ, NDA ಅಭ್ಯರ್ಥಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಬಹುತೇಕ ಅದನ್ನ ತೀರ್ಮಾನ ಮಾಡ್ತಕ್ಕಂಥವ್ರು ರಾಜ್ಯ ಮಟ್ಟದ ನಾಯಕರು. ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಯಾರಿಗಾರು ಒಬ್ಬ ಜವಾಬ್ದಾರಿ ಕೊಡಬೇಕು. ಅಂತಿಮವಾಗಿ ಈ ರಾಜ್ಯ ಮಟ್ಟದ ನಾಯಕರು ಏನ್ ತೀರ್ಮಾನ ತಗೋತಾರೋ ಅದು ಅಂತಿಮವಾಗಿ 2 ಪಕ್ಷದ ಮುಖಂಡರು ಕೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ಬಹುತೇಕ ನಮ್ಗೆ ಅಲ್ಲಿ ಹೋದಂತ ಕಡೆ ನಮ್ಮ ಯಾರು ಶಾಸಕರಿದ್ರು ಅವ್ರನ್ನ ಬಿಂಬಿಸಿ ನಾವು ಮಾತಾಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೇನು ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ರಾಷ್ಟ್ರ ಮಟ್ಟದ ನಾಯಕರು 2 ಪಕ್ಷದ ನಾಯಕರು ಕೂತು ಏನ್ ತೀರ್ಮಾನ ಮಾಡ್ತಾರೋ 2 ಪಕ್ಷದ ಮುಖಂಡರುಗಳು ಸ್ಥಳೀಯವಾಗಿ ನಾವು ಕೇಳಬೇಕಾಗುತ್ತೆ. ಅದನ್ನ ಕೇಳ್ತೀವಿ. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಈ ಜಿಲ್ಲೆನಲ್ಲಿ NDA ಅಭ್ಯರ್ಥಿ ಇರ್ಬೇಕಾ ಅಥವಾ JDS ಅಭ್ಯರ್ಥಿ? 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲೂ ಮೊದಲಿಂದ JDS ಪಕ್ಷವೇ ಪ್ರತಿನಿಧಿಸ್ಕೊಂಡು ಬಂದಿರತಕ್ಕಂಥದ್ದು. ಅಂತಿಮವಾಗಿ ನಮ್ಮ ಮೊದಲು ಹೇಳಿದಾಗೆ ರಾಷ್ಟ್ರ ಮಟ್ಟದ ನಾಯಕರುಗಳು ಏನ್ ಹೇಳ್ತಾರೋ ಅದನ್ನ ನಾವು ಪಾಲಿಸ್ಬೇಕಾಗುತ್ತೆ. ಅದನ್ನ ಪಾಲಿಸ್ತೀವಿ. ಸರ್, ಧರ್ಮಸ್ಥಳದ ವಿಚಾರ, ಈ ಅನಾಮಿಕನ್ನ ಬಂಧಿಸಿದ್ದಾರೆ. ಇವತ್ತು ತನಿಖೆ ಮಾಡ್ತಾ ಇರುವಂತದ್ದು. ಇಷ್ಟು ದಿನ ಆತ ಏನು ಗುಂಡಿ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದ, ಈಗ ಅಧಿಕೃತವಾಗಿ ಆತನನ್ನ ಬಂಧಿಸಿದ್ದಾರೆ. ಅದು ಮಂಡ್ಯ ಜಿಲ್ಲೆಯವನಾಗಿರುವಂತ. ಈಗ ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ದೈವ ಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು, ಈ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಯಾರೋ ಒಬ್ಬ ಅನಾಮಿಕ ಇವತ್ತು ಅದನ್ನು ಕಟ್ಕೊಂಡು ಬಂದದ್ದನ್ನ ಈ ಮಟ್ಟಕ್ಕೆ ಸರ್ಕಾರನೂ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತು. ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ. ಇದರಿಂದ ಯಾರ್ಯಾರಿದೆ ಅವರ ಮುಖವಾಡಗಳನ್ನ ಕಳಿಸುವಂತ ಕೆಲಸವನ್ನ ತತ್ಕ್ಷಣನಾದ್ರೂ ಸರ್ಕಾರ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಮತ್ತೊಂದು ಕಡೆ ನಿಮ್ಮ ಬಗ್ಗೆ ಏನು ಶ್ರೀಕುಂಡದ ಮಾಜಿ ಶಾಸಕರು ಹೇಳ್ತಾರೆ, ಜನರ ಕಷ್ಟಗಳನ್ನ ಕೇಳ್ಬೇಕಾದಂತವ್ರು ಈಗ ಅಕ್ಕಸ್ಮಣ್ಣಕ್ಕೆ ಬೇರೆ ಕಡೆ ಮತ್ತೆ ವಿದೇಶಕ್ಕೆ ಹೋಗ್ತಾರೆ, ಅವ್ರು ಇಲ್ಲ ಇಲ್ಲಿ ಏನೋ ಆರೋಪ ಮಾಡ್ತಾರೆ. ನಾನು ಜನದ ಕಷ್ಟ ಸುಖ ಕೇಳೋ ಕೆಲಸನೂ ಮಾಡ್ತೀನಿ, ನನ್ನ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋ ಕೆಲಸನೂ ಮಾಡ್ತೀನಿ. ಯಾರಿಂದನೂ ಯಾರು ಹೇಳಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ನಮ್ಮ ಕೆಲಸಗಳನ್ನ ಆ ಕ್ಷೇತ್ರದ ಮುಖಂಡರುಗಳು ಅವ್ರವ್ರು ಮಾಡಿದ್ರೆ ಸಾಕು. ಆ ಕೆಲಸ ನಾನು ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ಬಹುತೇಕ ಆ ಥರದ್ದೇನಿಲ್ಲ. ಇದ್ರೆ ಸರಿಪಡಿಸ್ತದೆ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.